ಬೆಳೆಗಾರರು ಪರಿಸರವನ್ನು ಉಳಿಸುವ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ರಾಜ್ಯದಲ್ಲಿಯೇ ಹೆಚ್ಚು ಸಂಕಷ್ಟದಲ್ಲಿರುವ ಬೆಳೆಗಾರರೆಂದರೆ ಅದು ಕಾಫಿ ಬೆಳೆಗಾರರು. ಈ ಬಾರಿ ಅತಿ ಹೆಚ್ಚು ಮಳೆಯಿಂದಾಗಿ ಕಾಫಿ ಹಾನಿಗೊಳಗಾಗಿರುವುದು ನನ್ನ ಗಮನಕ್ಕೆ ಬಂದಿದೆ. ಇದರ ಬಗ್ಗೆ ಸದನದಲ್ಲಿ ಚರ್ಚಿಸುವ ಮೂಲಕ ಸರ್ಕಾರದ ಗಮನವನ್ನು ಸೆಳೆದು ಪರಿಹಾರ ಕೊಡಿಸುವ ಕೆಲಸಕ್ಕೆ ಮುಂದಾಗುತ್ತೇನೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರದ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಹೇಳಿದ್ದಾರೆ. ಭಾನುವಾರ ಸಕಲೇಶಪುರ ತಾಲೂಕಿನಲ್ಲಿ ಮಳೆಯಿಂದ ಹಾನಿಯಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಪಟ್ಟಣದ ಎಚ್ಡಿಪಿಎ ಸಭಾಂಗಣದಲ್ಲಿ ಜಿಲ್ಲಾ ಬೆಳೆಗಾರರ ಸಂಘದಿಂದ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಈ ಭಾಗದ ಕಾಫಿ ಬೆಳೆಗಾರರ ಸಮಸ್ಯೆಗಳನ್ನು ನಾನು ಕಂದಾಯ ಸಚಿವರಾಗಿದ್ದರಿಂದ ಸ್ಪಂದಿಸುವಂತ ಕೆಲಸ ಮಾಡಿಕೊಂಡು ಬಂದಿದ್ದೇನೆ. ಸರ್ಕಾರಿ ಒತ್ತುವರಿ ಜಮೀನನ್ನು 30 ವರ್ಷಗಳ ಕಾಲ ಲೀಸಿಗೆ ಕೊಡುವ ಕೆಲಸವನ್ನು ನಾನು ಮಾಡಿದ್ದೀನಿ. ಇದರಿಂದ ರೈತರಿಗೆ ಅಂಟಿದ ಭೂಕಳ್ಳರು ಎಂಬ ಹಣೆಪಟ್ಟಿಯನ್ನು ತೆಗೆದುಹಾಕಿದ್ದೇನೆ. ಅಲ್ಲದೆ ಲೀಸಿಗೆ ಕೊಟ್ಟ ಸರ್ಕಾರಿ ಜಮೀನಿನ ಮೇಲೆ ಸಾಲ ಪಡೆಯುವ ಹಕ್ಕು ಸೇರಿದಂತೆ ಲೀಸಿದಾರರು ತೀರಿಕೊಂಡಾಗ ಅವರ ಕುಟುಂಬಕ್ಕೂ ಇದರ ಹಕ್ಕು ಬರುವಂತೆ ಮಾಡಲು ಶ್ರಮಿಸಿದ್ದೇನೆ. ಕಾಫಿ ಬೆಳೆಗಾರರ ಸಮಸ್ಯೆಯಲ್ಲಿ ಮುಖ್ಯ ಸಮಸ್ಯೆ ಒಂದಾದ ಕಾಡಾನೆ ಸಮಸ್ಯೆ ಅತ್ಯಂತ ಜಟಿಲವಾದದ್ದು. ಈ ಸಮಸ್ಯೆಯನ್ನು ನಾನು ಹತ್ತಿರದಿಂದ ನೋಡಿದ್ದೇನೆ. ಇದರ ಬಗ್ಗೆಯೂ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನವನ್ನು ಸದನದಲ್ಲಿ ನಾನು ಈ ಭಾಗದ ಶಾಸಕರು ಮಾಡುತ್ತೇವೆ. ಅಲ್ಲದೆ ಮಳೆಯಿಂದ ಹಾನಿಯಾಗಿರುವ ಭೂಮಿ ಮತ್ತು ಕಾಫಿಯ ಬಗ್ಗೆ ಸದನದಲ್ಲಿ ಮಾತನಾಡುವ ಮೂಲಕ ಸರ್ಕಾರದ ಗಮನ ಸೆಳೆದು ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸಿಮೆಂಟ್ ಮಂಜು ಅವರು ಕಾಫಿ ಬೆಳೆಗಾರರ ಸಮಸ್ಯೆಗಳನ್ನು ಹಾಗೂ ಈ ಭಾಗದ ಸಮಸ್ಯೆಗಳನ್ನು ಆರ್ ಅಶೋಕ್ ಅವರಿಗೆ ವಿವರಿಸುತ್ತಾ ಈ ಭಾಗದಲ್ಲಿ ಏಲಕ್ಕಿ ಬೆಳೆಗಾರರು ನೆಲಕಚ್ಚಿ ಹೋಗಿದ್ದಾರೆ. ಭತ್ತ ಬೆಳೆಯುವ ರೈತರು ಕಾಡಾನೆ ಸಮಸ್ಯೆಯಿಂದ ಸುಮಾರು 10 ಹೆಕ್ಟೇರ್ ಭತ್ತದ ಕೃಷಿಯನ್ನು ನಿಲ್ಲಿಸಿದ್ದಾರೆ. ಇಂತಹ ರೈತರಿಗೆ ಪರಿಹಾರ ಕಲ್ಪಿಸುವ ಕೆಲಸವನ್ನು ಮಾಡಿಕೊಡಬೇಕು. ಆನೆ ಕಾರಿಡಾರ್ ಹಾಗೂ ಬ್ಯಾರಿಕೇಡ್ ನಿರ್ಮಿಸುವ ಕೆಲಸ ಸಂಪೂರ್ಣ ಸ್ಥಗಿತಗೊಂಡಿದೆ. ಆದಷ್ಟು ಬೇಗ ಇಂದು ಪ್ರಾರಂಭಗೊಂಡು ಮುಗಿಸಿ ಅನುಕೂಲವಾಗುವಂತಾಗಬೇಕು. ಅಲ್ಲದೆ ಆನೆ ಧಾಮವನ್ನು ಮಾಡಬೇಕು. ಬೆಳೆ ಹಾನಿಗೆ ಈಗ ಸರ್ಕಾರ ಕೊಡುತ್ತಿರುವ ಪರಿಹಾರ ದುಪ್ಪಟ್ಟಾಗಬೇಕು ಹಾಗೂ ಬೆಳೆ ಹಾನಿಯಾದಲ್ಲಿ ಸ್ಥಳದಲ್ಲಿಯ ರೈತರಿಗೆ ಪರಿಹಾರ ಸಿಗುವಂತಾಗಬೇಕು. ಈ ಭಾಗದಲ್ಲಿ ಅರಣ್ಯವನ್ನು ಬೆಳೆಸುವುದು ನಾವೇ, ಜೊತೆಗೆ ಸೆಕ್ಷನ್ 4ರಿಂದ ಹೆಚ್ಚು ಸಮಸ್ಯೆ ಅನುಭವಿಸುತ್ತಿರುವುದು ನಾವೇ. ಎತ್ತಿನ ಹೊಳೆ ಪರಿಹಾರದಲ್ಲಿ ಇತ್ತೀಚೆಗೆ ₹1 ಪರಿಹಾರ ಬಂದಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳ ಬಗ್ಗೆ ಚರ್ಚಿಸುವ ಮೂಲಕ ಸರ್ಕಾರದ ಗಮನವನ್ನು ಸೆಳೆಯಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಮೋಹನ್ ಕುಮಾರ್ ಎನ್ ಮಾತನಾಡಿ, NDRF ಪರಿಹಾರ ಹೆಚ್ಚು ಮಾಡಬೇಕು. ಅಲ್ಲದೆ ಆದಷ್ಟು ಬೇಗ ಬಿಡುಗಡೆ ಮಾಡುವಂತ ಕೆಲಸ ಮಾಡಿಕೊಡಬೇಕು. ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಕಾಡಾನೆಗಳನ್ನು ಈ ಭಾಗದಿಂದ ಸಂಪೂರ್ಣವಾಗಿ ಸ್ಥಳಾಂತರ ಮಾಡುವಂತ ಕೆಲಸವಾಗಬೇಕು. ಸೋಲಾರ್ ಬೇಲಿಗೆ ಸಬ್ಸಿಡಿ ರೂಪದಲ್ಲಿ 50% ಕೊಡುತ್ತಿರುವುದನ್ನು ಹೆಚ್ಚಿಗೆ ಮಾಡಿಕೊಡಬೇಕು. ರೈತರಿಗೆ ಕಂಟಕವಾಗಿರುವ ಬ್ಯಾಂಕಿನ ಸರ್ಫಸಿ ಕಾಯ್ದೆ ನಿಲ್ಲಿಸುವಂತಾಗಬೇಕು. ಇವೆಲ್ಲದರ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆಯುವ ಕೆಲಸ ನಿಮ್ಮಿಂದಾಗಲಿ. ಸರ್ಕಾರದ ಒತ್ತುವರಿ ಜಮೀನನ್ನು ಲೀಸಿಗೆ ಮಾಡಿಕೊಳ್ಳುವಲ್ಲಿ ಶ್ರಮಿಸಿದ ನಿಮಗೆ ಬೆಳೆಗಾರರ ಸಂಘದಿಂದ ಧನ್ಯವಾದಗಳು ಎಂದರು. ನಂತರ ಬೇಲೂರು ಶಾಸಕರಾದ ಹುಲ್ಲಳ್ಳಿ ಸುರೇಶ್ ಮಾತನಾಡುತ್ತಾ, ನಮ್ಮ ಭಾಗದಲ್ಲೂ ಕಾಡಾನೆಗಳು ಹೆಚ್ಚಾಗಿ ನಷ್ಟ ಮಾಡುತ್ತಿವೆ. ಇದಕ್ಕೆ ಶಾಶ್ವತ ಪರಿಹಾರಕ್ಕೆ ಸರ್ಕಾರ ಮುಂದಾಗಬೇಕು. ಜೊತೆಗೆ ಈ ಭಾಗದ ಬೆಳೆಗಾರರ ನಷ್ಟಕ್ಕೆ ಪರಿಹಾರ ಕೊಡಿಸುವುದಕ್ಕೆ ನಾವು ಒಗ್ಗಟ್ಟಿನಿಂದ ಸರ್ಕಾರದ ಗಮನ ಸೆಳೆಯೋಣ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯ ಬೆಳೆಗಾರರು ಉಪಸ್ಥಿತಿ ಇದ್ದು ಬೆಳೆಗಾರರ ಸಂಘದ ಮೂಲಕ ಸಮಸ್ಯೆಗಳ ಬಗ್ಗೆ ಮನವಿ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ, ಉಪವಿಭಾಗಾಧಿಕಾರಿ ಡಾಕ್ಟರ್ MK ಶ್ರುತಿ, ತಹಶೀಲ್ದಾರ್ ಮೇಘನಾ, ಮಾಜಿ ಶಾಸಕರಾದ HK ಕುಮಾರಸ್ವಾಮಿ, HM ವಿಶ್ವನಾಥ್, ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘದ ಅಧ್ಯಕ್ಷರಾದ ಉಮೇಶ್, ಕಾರ್ಯದರ್ಶಿ ಲೋಹಿತ್ ಕೌಡಳ್ಳಿ ಸೇರಿದಂತೆ ಹಾಸನ ಜಿಲ್ಲಾ ಹಾಗೂ ರಾಜ್ಯ ಬೆಳೆಗಾರರ ಸಂಘದ ಪದಾಧಿಕಾರಿಗಳು, ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು. ಖಂಡಿತವಾಗ್ಲೂ ಕೂಡ ಕೆಲಸವನ್ನು ಆದಷ್ಟು ಶೀಘ್ರವಾಗಿ ನಾವು ಮತ್ತೆ ಸುರೇಶ್ ಅಣ್ಣ ಇದ್ದಾರೆ, ಅಶೋಕ್ ಅಣ್ಣ ಅವರೆಲ್ಲರೂ ಸೇರಿ ವಿಧಾನಸಭಾ ಅಧಿವೇಶನದಲ್ಲಿ ಇದನ್ನು ಮಾಡಿ ತಮ್ಮ ಅನುಕೂಲ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಹಾಗೆ ನನ್ನ ಅಶೋಕ್ ಅಣ್ಣನ ಗಮನಕ್ಕೆ ಇಲ್ಲಿ ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಏಲಕ್ಕಿಗೆ ತವರೂರು ಅಂತ ಹೇಳ್ತಿದ್ದಾರೆ. ಅತಿ ಹೆಚ್ಚು ಏಲಕ್ಕಿನ ಕರ್ನಾಟಕ ರಾಜ್ಯದಲ್ಲಿ ಬೆಳೀತಿದ್ದು ಯಾವ್ದಾದ್ರು ಏರಿಯಾ ಇದ್ರೆ ನಮ್ಮ ಸಕಲೇಶಪುರ. ಇತ್ತೀಚಿನ ಹವಾಮಾನ ವೈಪರೀತ್ಯದಿಂದ ಏಲಕ್ಕಿ ಬೆಳೆ ಕೂಡ ಫುಲ್ ನೆಲ ಕಚ್ಚೋಗಿದೆ. ಏಲಕ್ಕಿ ಬೆಳೀತಿದ್ದಂತ ರೈತರು ಕೂಡ ಕಂಗಾಲಾಗೋಗಿದ್ದಾರೆ. ಒಂದು ಎರಡನೇ ವಿಚಾರನ, ಈ ಭಾಗದಲ್ಲಿ ಅತಿ ಹೆಚ್ಚು ಭತ್ತವನ್ನು ಬೆಳೆಯೋಣ. ಈ ಆನೆ ಕಾಡಿಂದ ಹೆಚ್ಚು ಕಮ್ಮಿ ಒಂದು 5 ರಿಂದ 10 ಸಾವಿರ ಎಕರೆ ಗದ್ದೆನ ಹಾಳು ಬಿಟ್ಟಿದಾರಣ. ಅದರಿಂದ ಯಾವುದೇ ತರ ಅನುಕೂಲ ಇಲ್ಲ. ಈ ಕಡೆ ಗದ್ದೆನೂ ಬೆಳೆಯಕ್ಕಾಗಲ್ಲ ಅಥವಾ ಅದನ್ನ ತೋಟನೂ ಮಾಡಕ್ಕಾಗಲ್ಲ. ಏನು ಇಲ್ದಾರಣ ರೈತರು ಎಲ್ಲಾ ಗದ್ದೆಗಳನ್ನ ಹಾಳು ಬಿಟ್ಟಿದ್ದಾರೆ. ಒಂದೇ ಒಂದು ಕಾರಣ ಏನಂದ್ರೆ ಆನೆ ಅಂತೇಳಿ. ಅಣ್ಣ, ಇಲ್ಲಿ ಕಾಫಿ ತೋಟಕ್ಕೆ ದಿನನಿತ್ಯ ಆನೆಗಳನ್ನ ನಿರಂತರ ದಾಳಿ ಮಾಡಿ ಒಂದ್ ಗಿಡ ಬೆಳಿಬೇಕು ಅಂದ್ರೆ 15 ರಿಂದ 20 ವರ್ಷ ಬೇಕಣ್ಣ. ಆ ಬೆಳೆದಿರ್ತಕ್ಕಂಥ ಗಿಡನ ದಿನನಿತ್ಯ ಆನೆಗಳನ್ನ ನಿರಂತರವಾಗಿ ದಾಳಿ ಮಾಡಿ ರೈತರಿಗೆ ತುಂಬಾ ಸಮಸ್ಯೆ ಮಾಡ್ತಾರೆ.
ಇಲ್ಲಿ ಅರಣ್ಯ ಇಲಾಖೆಯರು ಕೊಡೋದು ಬಿಡಿಕಾಸು ಹಣ, ಆ ಹಣನ ಪಡಿಲಿಕ್ಕೆ ವರ್ಷಾನುಗಟ್ಲೆ ಅವ್ರ ಹಿಂದೆ ಸುತ್ತಬೇಕಣ್ಣ. ಇಷ್ಟೆಲ್ಲ ಸಮಸ್ಯೆಗಳಿದೆ. ನಿರಂತರ ಆನೆಗಳಿಂದ ಯಾವುದೇ ಲೇಬರ್ಗಳು ಸಮೇತ ತೋಟಕ್ಕೆ ಬರಲಿಕ್ಕೆ ಹಿಂಜರಿತಿದ್ದಾರೆ. ಯಾಕಂದ್ರೆ ಯಾವ ಸಂದರ್ಭದಲ್ಲಿ ಯಾರ ಜೀವ ಹೋಗುತ್ತೆ ಯಾರು ಗೊತ್ತಿಲ್ಲ. ನೀವು ದಿನ ಒಂದಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿದ್ರೇನ ಆನೆ ಅಟ್ಟಿಸ್ಕೊಂಡ್ ಬರೋದು, ಆನೆ ಈ ದಾಳಿ ಮಾಡೋಂತ ದಿನನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ತಾವೆಲ್ಲರೂ ಕೂಡ ನೋಡ್ತಿದ್ರೇನ, ತಮಗೂ ಕೂಡ ಗೊತ್ತಿದೆ. ಈ ಆನೆ ಕಾರಿಡಾರ್ ಏನಿದೆ ಅಣ್ಣ, ಆನೆ ಕಾರಿಡಾರ್ ಯೋಜನೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಹಂಗೆ ಸ್ಟಾಪ್ ಆಗ್ತಿತ್ತು. ಬ್ಯಾರಿಕೇಡ್ ಮಾಡ್ತೀವಿ ಅಂತ ಹೇಳಿ ಹಿಂದಿನ ಸರ್ಕಾರದ ಬ್ಯಾರಿಕೇಡ್ ಮಾಡ್ತಿರ್ತಾರೆ. ಇತ್ತೀಚೆಗೆ ಬ್ಯಾರಿಕೇಡ್ ಕೆಲಸ ಕೂಡ ಎಲ್ಲೂ ನಡೀತಾ ಇಲ್ಲ. ಈ ನಿಟ್ಟಿನಲ್ಲಿ ಅಣ್ಣ ನಮ್ಗೆ ಮನವಿ ಮಾಡ್ತೀವಿ ಅಣ್ಣ, ಇಲ್ಲಿ ಫಸ್ಟ್ ಬೆಳೆಗಾರರ ಜೀವನ ಉಳಿಸ್ಬೇಕು, ಜೀವನ ಉಳಿಸ್ಬೇಕು ಅಂದ್ರೆ ಈ ಫಸ್ಟ್ ಅಣ್ಣ ಈ ಆನೆ ಒಂದು ಸಮಸ್ಯೆಗೆ ಪರಿಹಾರ ಮಾಡ್ಕೊಂಡು ನಾವು ಸರ್ಕಾರಕ್ಕೆ ಮನವಿನ ಮಾಡಿದ್ದೆ. ಹಿಂದಿನ ಕೂಡ ಮನವಿ ಮಾಡಿದ್ವಿ. ಸಕಲೇಶ್ಪುರದಲ್ಲಿ ಒಂದು ಆನೆ ಧಾಮನ ಮಾಡಿ ಇರ್ತಕ್ಕಂಥ ಆನೆಗಳನ್ನ ಅಲ್ಲಿ ಇದ್ ಮಾಡಿ ಒಂದು ಟೂರಿಸಂ ಡೆವಲಪ್ ಆಗುತ್ತೆ, ರೈತರಿಗೂ ಕೂಡ ಆನೆ ದಾಳಿಯಿಂದ ಒಂದು ಅನಾಹುತ ತಪ್ಪುತ್ತೆ ಅಂತಕ್ಕಂಥ ಮನವಿ ಮಾಡಿದ್ವಿ ಅಣ್ಣ. ಆನೆ ದಾಳಿಯಿಂದ ಏನ್ ತೋಟಗಳು ಹಾಳಾಗಿ ಪರಿಹಾರ ಕೊಡ್ತಾ ಇದ್ರಣ್ಣ, ಆ ಪರಿಹಾರ ಏನು ಕೂಡ ಸಾಗಲ್ಲ. ಆ ಪರಿಹಾರನ ಏರ್ಪಟ್ಟು ಮಾಡಬೇಕು ಒಂದು. ಮತ್ತೆ ಪರಿಹಾರನ ಇವತ್ತೆಲ್ಲರೂ ದಾಳಿ ಆಯ್ತು ಅಂದ್ರಣ್ಣ, ಈಗೇನು ಮೃತಪಟ್ಟವ್ರಿಗನ ಇಮಿಡಿಯೇಟ್ ಕೊಡ್ತಾರಲ್ಲ, ಏನೀಗ ಬೆಳೆ ಹಾನಿ ಆಗಿದೆ ಅದಕ್ಕೆ ಇಮಿಡಿಯೇಟ್ ಸ್ಪಾಟ್ ಅಲ್ಲಿ ಚೆಕ್ ಕೊಡ್ತಕ್ಕಂಥ ಒಂದು ಕಾನೂನು ಮಾಡ್ಲಿಕ್ಕೆ ತಾವು ದಯವಿಟ್ಟು ಅರಣ್ಯ ಇಲಾಖೆ ಮನವಿ ಮಾಡ್ಬೇಕು. ಯಾಕೆಂದ್ರೆ ಇಲ್ಲ ಅಂತಂದ್ರೆ ಯಾವಾಗ ವರ್ಷಗಳಿದೆ ಮತ್ತೆ ಯಾವಾಗಲೂ ಕೊಡೋದು ಅದೆಲ್ಲ ಖಂಡಿತವಾಗ್ಲೂ ಆಗ್ತಿಲ್ಲ. ಮತ್ತೆ ಅದು ವರ್ಷ ಎಲ್ಲ ಬೆಳೆದಿರ್ತಕ್ಕಂಥ ಬೆಳೆನ ಏಕದಮ್ ಹಾನಿ ಮಾಡಿ ಇವ್ರು ಯಾವತ್ತೋ ವರ್ಷ ಬಿಟ್ಟು ಪರಿಹಾರ ಕೊಡೋದನ್ನ ಖಂಡಿತವಾಗ್ಲೂ ಆಗೋಣ. ತಾವು ಇಮಿಡಿಯೇಟ್ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಿಸ್ಬೇಕು, ಏರ್ಪಟ್ಟು ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಿಸ್ಬೇಕು. ನಾನು ಪ್ರಮುಖವಾಗಿ ಇವತ್ತು ಬಂದಿರುವಂಥದ್ದು ಲ್ಯಾಂಡ್ ಸ್ಲೈಡ್ ಆಗಿರುವಂಥದ್ದು. ಲ್ಯಾಂಡ್ ಸ್ಲೈಡ್ ಆಗಿ ತೊಂದರೆ ಆಗ್ತಾ ಇರೋದು ಕಾಫಿ ತೋಟನ ನೋಡಿದೆ. ಮಾರ್ಕ್ ಬಿಟ್ಟು ಇನ್ನೊಂದು ಆ ಕಾಫಿ ಗಿಡಗಳೆಲ್ಲ ಕುಸಿದು ಕೆಳಗಡೆ ಬೀಳ್ತಾ ಇದೆ, ಮರಗಳು ಕುಸಿದು ಕೆಳಗಡೆ ಬೀಳ್ತಾ ಇದೆ. ಇದರಿಂದ ಟ್ರಾಫಿಕ್ನು ಕೂಡ ಸಮಸ್ಯೆ ಆಗ್ತಾ ಇದೆ. ಮತ್ತೆ ಯಾರು ಕಾಫಿ ಬೆಳೆಗಾರರಿದ್ದಾರೆ ಅವ್ರಿಗೂ ಕೂಡ ಒತ್ತುವರಿ. ಅಂದ್ರೆ ನಾನು ಕಾಫಿ ಬೆಳೆಗಾರರು ಭೂಗಳ್ಳರು ಅಂತ ಪತ್ರಿಕೆಗಳಲ್ಲಿ ಬರ್ತಾ ಇತ್ತು. ನಾನು ಅದನ್ನ ಬ್ಯಾನರ್ನ ತೆಗೆದಾಕ್ದೆ. ಕಾಫಿ ಬೆಳೆಗಾರರು ಭೂಗಳ್ಳರಲ್ಲ, ರೈತರು ಭೂಗಳ್ಳರಲ್ಲ. ಯಾರೋ ಸಿಟಿ ಒಳಗಡೆ ಮಾಡಿದ್ರೆ, ಈಗ ಹಾಸನ ಸಿಟಿ ಒಳಗಡೆ ಮಾಡಿದ್ರೆ ಅವ್ರ ಭೂಗಳು, ಬೆಂಗಳೂರಲ್ಲಿ ಮಾಡಿದ್ರೆ ಅವ್ರ ಭೂಗಳು ಅಲ್ಲ ಅಂತ ಕಾಯ್ದೆ ಮಾಡಿದೆ. ಇಲ್ಲಿ ಉಲ್ಟಾ, ಇಲ್ಲಿ ಸರ್ಕಾರನೇ ಒತ್ತುವರಿ ಈಗ ಕುಸಿತಾನೆ ಇದೆ. ಒಂದು 50 ಅಡಿ 100 ಅಡಿ ಹೆಂಗೆ ಹೋಗ್ತಾನೆ ಇದೆ. ನೋಡ್ತಾ ಇದ್ದೀನಿ ನಾನು. ಅಲ್ಲಿ ಕಾಫಿ ಇದ್ದಿದ್ದು, ಮರ ಇದ್ದಿದ್ದು, ಬಿದ್ದು ರಸ್ತೆಯಲ್ಲಿ ಬಿದ್ದಿದೆ ನಾನು ನೋಡಿ. ಅದನ್ನ ನೋಡಿ ಅದಕ್ಕೆ ಒಂದು ಪರಿಹಾರ ಸಿಗಬೇಕು ಅಂತೇಳಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ನಮ್ಮ ಕೇಂದ್ರದ NDA ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾರೆ. ನಮ್ಮ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾರೆ. ಅವರು ಕೂಡ ಆಕ್ಚುಲಿ ನನ್ನೇ ಬರ್ಬೇಕಾಯ್ತು. ನಾನು ಕುಮಾರಸ್ವಾಮಿ ಅವ್ರಿಗೆಲ್ಲ ಇವತ್ತು ಹೋಗೋಣ ಅಂತ ಹೇಳಿದ್ದೆ. ಜೊತೆಲಿ ಕೇಂದ್ರ ರಾಜ್ಯ ಎರಡು ಬಂದರೆ ಸ್ವಲ್ಪ ಉಪಯೋಗ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಬಂದಿದ್ದೀವಿ. ಸೊ ಈಗಾಗಲೇ ನ್ಯಾಷನಲ್ ಹೈವೇನವರು ಕೂಡ ಬಂದಿದ್ದಾರೆ. ಕಳೆದ 7 ವರ್ಷದಿಂದ ನಡೀತಾ ಇದೆ ಅಂತ ಹೇಳಿ. 7 ವರ್ಷದಿಂದ ಕುಂಠಿತ ಸಾಗ್ತಾ ಇದೆ ಈ ರಸ್ತೆ. ಇವತ್ತು ಕೇಳಿದೆ ಏನಪ್ಪ ಲಾಸ್ಟು ಅಂತ. ಇಲ್ಲ ಸರ್, ನೆಕ್ಸ್ಟ್ ಮೇಗೆ ಮುಗಿಸ್ಬಿಡ್ತೀವಿ ಅಂತ. ನನಗೆ ಗ್ಯಾರಂಟಿ ಇಲ್ಲ. 7 ವರ್ಷ ಆಗಿದೆ. ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದೆ ಅವ್ರಿಗೆ, ನಾವು ನೋಟಿಸ್ ಕೊಡಿ, ಈ ತರ ಕಟ್ ಮಾಡೋದನ್ನು ಕೂಡ ಸ್ಟ್ರೈಟ್ ಆಗಿ ಕಟ್ ಮಾಡ್ತಾ ಇದ್ದೀವಿ. ಅಟ್ಲೀಸ್ಟ್ 45 ಡಿಗ್ರಿ ಹೆಂಗ್ ಮಾಡಿದೆ ಅದನ್ನು ಕೇಳಿದೆ. ಈಗ ನಾವು ಇಂಜಿನಿಯರ್ನ, ಇಲ್ಲ ಸರ್ ಸ್ಯಾಂಕ್ಷನ್ನೇ ಹಂಗೆ ಔಟಿದೆ, ಅದ್ರ ಬಿಟ್ಟು ಒಂದು ಅಂಗ್ಲೂ ನಮಗೆ ಅಕ್ವೈರ್ ಆಗಿಲ್ಲ. ತಿರುಗಿ ನಾವು ಏನಾದ್ರು ಅಕ್ವೈರ್ ಮಾಡಕ್ ಹೋದ್ರೆ, ಆಂಗಲ್ ಕಟ್ ಮಾಡಕ್ಕೆ ಅಕ್ವೈರ್ ಮಾಡಕ್ ಹೋದ್ರೆ ಅದು ಇನ್ನೊಂದು 10 ವರ್ಷ ಆಗುತ್ತೆ. ಅದಕ್ಕೆ ಸದ್ಯಕ್ಕೆ ನಾವು ಅದನ್ನೇ ಮಾಡ್ತೀರಿ, ಮುಂದೆ ನೋಡೋಣ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಕಂಪ್ಲೀಟ್ ಮಾಡಪ್ಪ ಅಂತ ಹೇಳಿದ್ದೀವಿ. ಅದೇ ರೀತಿ ಮನೆಗಳು ಬಿದ್ದಿದೆ, ಬೇಕಾದಷ್ಟು ಮನೆಗಳು ಬಿದ್ದು ಅನಾಹುತಗಳಾಗಿದೆ, ಬೆಳೆ ಹಾನಿಯಾಗಿದೆ. ಕಾಫಿ ಕೊಳ್ತೋಗ್ತಾ ಇದೆಯಲ್ಲ, ಎಲ್ಲ ಹೋಗ್ತಾ ಇದೆ, ಉದುರೋಗ್ತಾ ಇದೆ, ಉದುರೋಗಿದೆ, ಕೊಳ್ತೋಗಿದೆ. ಅದಕ್ಕೂ ಈಗ ನಾನು ಭೇಟಿ ಮಾಡ್ತೀನಿ. ನಂದು ಇದಾದ್ಮೇಲೆ ಮತ್ತೆ ಮನೆಗಳು ಮತ್ತು ಕಾಫಿ ತೋಟ ಎಲ್ಲ ನಾನು ಬಂದಿದ್ದೀನಿ. ಸುಮ್ಮನೆ ಬಂದ ಸುದ್ದ ಹೋದ ಸಿದ್ಧ ಅಂತಲ್ಲ, ಪೂರ್ತಿ ನಾನು ನೋಡ್ತೀನಿ. ಇನ್ನೂ 2 ಗಂಟೆಗಳ ಕಾಲ ಎಲ್ಲೆಲ್ಲಿ ಅನಾಹುತಗಳಾಗಿದೆಯೋ ನೋಡಿ ಅದಕ್ಕೆ ಸರ್ಕಾರದಿಂದ ಪರಿಹಾರ ಕೊಡಿಸುವಂಥದ್ದು, ನಮ್ದೇನಿದ್ರು ಹೋರಾಟ, ಪರಿಹಾರ ಕೊಡಿಸುವಂಥ ದಿಕ್ಕಿನಲ್ಲಿ ಕೆಲಸ ಮಾಡುವಂಥದ್ದಕ್ಕೆ
ಅಧಿಕಾರಿಗಳು ಬಂದಿದ್ದಾರೆ.